ಕರ್ನಾಟಕ ತೆಲಂಗಾಣ ಗಡಿಭಾಗದಲ್ಲಿ ಕನ್ನಡ ಉಳಿಸಲು ಶಾಲೆಗಳಲ್ಲಿ ವಿಶೇಷ ಸೌಲಭ್ಯಗಳನ್ನು ಸರ್ಕಾರ ಕಲ್ಪಿಸಬೇಕು. ಇನ್ನು ಶಾಲೆಗಳಲ್ಲಿ ಪೀಠೋಪಕರಣ, ಪಾಠೋಪಕರಣ, ಗ್ರಂಥಾಲಯ, ಉದ್ಯಾನ, ನೀರು, ವಸತಿ, ರಸ್ತೆಗಳಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದಾಗ ಮಾತ್ರ ಕನ್ನಡ ಹೆಚ್ಚಾಗಿ ಉಳಿಸಲು ಸಾಧ್ಯ ಎಂದು ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ರಾದ ಪ್ರೊಫೆಸರ್ ಎಸ್.ವಿ. ಪಾಟೀಲ್ ತಿಳಿಸಿದರು. ಇನ್ನು ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು, ಸಿದ್ದೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನ ಜಹೀರಾಬಾದ್ ಇವರ ಸಂಯುಕ್ತಾಶ್ರಯದಲ್ಲಿ ಕರ್ನಾಟಕ ಸಂಭ್ರಮ 50ರ ಸವಿನೆನಪಿಗಾಗಿ 2024 ಹಾಗೂ 25ನೇ ಸಾಲಿನ ತೆಲಂಗಾಣ ಗಡಿ ಉತ್ಸವ ಕಾರ್ಯಕ್ರಮವನ್ನು ಗಡಿಗ್ರಾಮ 14ನಲ್ಲಿ ಉದ್ಘಾಟಿಸಿ ಮಾತನಾಡಿದರು. ಇನ್ನು ಗಡಿಗ್ರಾಮದ ಕನ್ನಡ ಶಾಲೆಗಳಲ್ಲಿ ಶಿಕ್ಷಕರಿಗೆ ವಸತಿ ಸೌಲಭ್ಯ ಇದ್ದಾಗ ಮಾತ್ರ ಶಿಕ್ಷಕರು ತಮ್ಮ ಮಕ್ಕಳನ್ನು ಕನ್ನಡ ಶಾಲೆಯಲ್ಲಿ ಕಲಿಸಲು ಸಾಧ್ಯ. ಇನ್ನು ತೆಲಂಗಾಣ ಸರ್ಕಾರ ಕನ್ನಡ ಶಾಲೆಗಳನ್ನು ಬಂದ್ ಮಾಡದೆ ಅವುಗಳನ್ನು ಉಳಿಸಿ ಬೆಳೆಸಿ ಗಡಿಯಲ್ಲಿ ಸಾಮರಸ್ಯ ಕಾಪಾಡಬೇಕು. ವಿವಿಧ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಪರಸ್ಪರ ಸಾಂಸ್ಕೃತಿಕ ವಿನಿಮಯ ಕಾರ್ಯ ನಡೆಯಬೇಕು. ಈ ನಿಟ್ಟಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಅವರ ಕಾರ್ಯ ಅಭಿನಂದನಾರ್ಹ ಎಂದು ಅವರು ಪ್ರತಿಪಾದಿಸಿದರು. ಇನ್ನು ಅಧ್ಯಕ್ಷತೆ ವಹಿಸಿದ್ದ ಹದ್ನೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ ವಿಷ್ಣುವರ್ಧನ್ ರೆಡ್ಡಿ ಮಾತನಾಡಿ, ಮೊಬೈಲ್ ಯುಗದಲ್ಲಿ ಕಲೆ, ಸಾಹಿತ್ಯ, ಸಂಸ್ಕೃತಿ ಮರೆಮಾಚುತ್ತದೆ. ಇನ್ನು ಕಲೆ ಸಾಹಿತ್ಯ ಉಳಿಯದ ಹೊರತು ಸಂಸ್ಕೃತಿ ಉಳಿಸಲು ಸಾಧ್ಯವಿಲ್ಲ. ಹೀಗಾಗಿ ನಾವೆಲ್ಲ ಭಾರತೀಯರೆಂಬ ಭಾವನೆಯಿಂದ ಗಡಿಯಲ್ಲಿ ಇಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಎಲ್ಲರೂ ಸಾಮರಸ್ಯ ಕಾಪಾಡಬೇಕಾಗಿದೆ ಎಂದು ಅವರು ಹೇಳಿದರು. ಇನ್ನು ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ಕಾರ್ಯದರ್ಶಿಗಳಾದ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಪ್ರಾಸ್ತಾವಿಕವಾಗಿ ಮಾತನಾಡಿ, ಕರ್ನಾಟಕ ತೆಲಂಗಾಣ ಗಡಿಭಾಗದಲ್ಲಿ ನಿರಂತರವಾಗಿ ಜಾನಪದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಇನ್ನು ರತ್ನಪುರ, ಮಾಮಡಿಗೆ, ಹದ್ನೂರ, ಗಣೇಶಪುರ ಸೇರಿದಂತೆ ಹಲವು ಕಡೆಗಳಲ್ಲಿ ಕಾರ್ಯಕ್ರಮ ಆಯೋಜಿಸಿದ ಪರಸ್ಪರ ಸಂಸ್ಕೃತಿ, ಕಲೆ ಮತ್ತು ಸಾಹಿತ್ಯದ ಪರಿಚಯ ಮಾಡಿಕೊಳ್ಳಲಾಗುತ್ತದೆ ಎಂದು ಅವರು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಯುವ ಸಾಹಿತಿ ಹಾಗೂ ಪತ್ರಕರ್ತ ಮಹಾರುದ್ರ ಡಾಗುಳ್ಕಿ ಅವರು ವಿಶೇಷವಾದಂಥ ಉಪನ್ಯಾಸ ನೀಡಿದರು. ಇನ್ನು ದಿವ್ಯ ಸಾನ್ನಿಧ್ಯವನ್ನು ಬೆಂಗಳೂರಿನ ಬಸವ ಗಂಗೋತ್ರಿಯ ಚನ್ನಬಸವೇಶ್ವರ ಜ್ಞಾನಪೀಠದ ಪೀಠಾಧ್ಯಕ್ಷರಾದಂಥ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ ವಹಿಸಿದರು. ವೇದಿಕೆ ಮೇಲೆ ಜಹೀರಾಬಾದ್ ವೃತ್ತ ನಿರೀಕ್ಷಕ ಜಗಲು ಹನುಮಂತ್, ಸಿದ್ದೇಶ್ವರ ಬೆಲ್ಲದ ಕಾರ್ಖಾನೆ ಬೀದರ್ನ ಅಶೋಕ್ ಹೆಬ್ಬಾಳೆಯವರು, ಹಿರಿಯ ಪತ್ರಕರ್ತ ಎಸ್ ಸಿದ್ದಣ್ಣ, ಶಿವಶರಣಪ್ಪ ಗಣೇಶ್ಪುರ್, ಅಮೃತ್, ಪ್ರಮುಖರಾದಂಥ ವಿ.ಪಿ. ಸಿಂಗ್, ಮಲ್ಲಪ್ಪ ಗಣೇಶ್ಪುರ್, ಸೀನು ಗಂಗವಾರ್, ಪತ್ರಕರ್ತ ಮಲ್ಲಾರೆಡ್ಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇನ್ನು ಅಶೋಕ್ ಎಚ್ ಸ್ವಾಗತ ಮಾಡಿದರೆ, ಮಹೇಶ್ ಕುಮಾರ್ ಕುಂಬಾರ್ ನಿರೂಪಣೆ ಮಾಡಿದರು. ವೇದಲಕ್ಷ್ಮಿ ಹದ್ನೂರ್ ಅವರು ವಂದಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಅದ್ದೂರಿಯಾಗಿ ಜರುಗಿದವು. ಜಿಲ್ಲೆಯ ಖ್ಯಾತ ಸಂಗೀತ ನಿರ್ದೇಶಕರಾದ ಗುರುದೇವ್ ಮತ್ತು ಪ್ರಿಯಾಂಕಾ ಶ್ರೀಗುರು ಅವರು ನಾಡಗೀತೆ ನಡೆಸಿಕೊಟ್ಟರು. ಇನ್ನು ಅಶ್ವಿನಿ ರಾಜ್ಕುಮಾರ್ ಬಂಪಳ್ಳಿ ಸುಗಮ ಸಂಗೀತ ನಡೆಸಿಕೊಟ್ಟರು. ಮಹೇಶ್ ಕುಂಬಾರ್ ಅವರ ತಂಡದ ಜಾನಪದ ಹಾಡುಗಳು ಹಾಗೂ ದೇವದಾಸ್ ಚಿಮ್ಕೋಡಿ ಹಾಗೂ ವೀಣಾ ಚಿಮ್ಕೋಡಿ ಅವರ ರಂಗಗೀತೆಗಳು, ಶೇಷಪ್ಪ ಚಿಟ್ಟಿ ಅವರ ಹಲಗೆ ವಾದನ, ಜೊತೆಗೆ ಮೀರಾಬಾಯಿ ತಂಡದ ಲಂಬಾಣಿ ನೃತ್ಯ, ಇದರೊಂದಿಗೆ 14 ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮಕ್ಕಳ ಜಾನಪದ ನೃತ್ಯವು ಸಭಿಕರ ಗಮನ ಸೆಳೆಯಿತು. ಈ ವೇದಿಕೆಗೆ ಇನ್ನೊಂದು ಗಣ್ಯರಾದ ಶ್ರೀ ಮಲ್ಲಪ್ಪ ಗಣೇಶ್ಪುರ ಅವರು ಕೂಡ ವೇದಿಕೆಯನ್ನು ಗ್ರಹಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೀನಿ. ಅದೇ ರೀತಿ ಶ್ರೀನು ಗಂಗವಾರ್ ಸರ್ ನಾವು ಕೂಡ ವೇದಿಕೆಗೆ ಅಲಂಕರಿಸಬೇಕಾಗಿ ವಿನಂತಿ. ಅದೇ ರೀತಿ ಶ್ರೀ ಮಲ್ಲಾರೆಡ್ಡಿ ಸರ್ ಪ್ರೆಸ್ ರಿಪೋರ್ಟರ್ ತಾವು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಅದೇ ರೀತಿ ಶ್ರೀ ಬಸಯ್ಯ ಸ್ವಾಮಿ ಸರ್ TV5 ರಿಪೋರ್ಟರ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಅದೇ ರೀತಿ ನಾಡಿನ ಪ್ರತಿಷ್ಠಿತ ಕಲಾವಿದರು ಶ್ರೀ ಗುರುದೇವ್ ಸರ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಅವರು ಕೂಡ ವೇದಿಕೆಗೆ ಬರಬೇಕು. ಕರ್ನಾಟಕ